ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಅಂತೂ ಇಂತೂ ನಾಕ್ಔಟ್ ಮ್ಯಾಚು ಸೆಮಿಫೈನಲ್ ಬಂದೇ ಬಿಟ್ಟಿದೆ. ಸೊ RCB ಅವರು ಆಚೆ ಹೋಗಿರೋ ರೀಸನ್ಗೋಸ್ಕರ ಇವಾಗ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಹೈದರಾಬಾದ್ ನಡೀತಾ ಇದೆ. ಬಟ್ ಒಂದೇನಪ್ಪ ಅಂತಂದರೆ ನನಗೆ ಆ್ಯಕ್ಚುಲಿ ರಾಜಸ್ಥಾನ್ ರಾಯಲ್ಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ತುಂಬ ಟ್ರೋಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಂಡೈರೆಕ್ಟಾಗಿ RCB ಅವ್ರಿಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಅದು ಬಿಕಾಸ್ ಆಫ್ CSK ಫ್ಯಾನ್ಸಿಂದ. ಸೊ CSK ಫ್ಯಾನ್ಸ್ ಅವ್ರಿಗೆ ಅದು ಏನು ನುಡಿನೋ ಏನೋ ಗೊತ್ತಿಲ್ಲ. ಅವರು ಅಷ್ಟು 5 ಕಪ್ ಗೆದ್ದಿರೋ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವರು ನಮ್ಮ ಟೀಮು ಅವ್ರನ್ನ ಹೊಡೆದಾಕ್ಬಿಟ್ಟಿದೆ ಅಂತ ಫುಲ್ಲು ರೊಚ್ಚಿಗೆ ಎದ್ದು ರಾಜಸ್ಥಾನ ಸಪೋರ್ಟ್ ಮಾಡೋದಕ್ಕೆ ಕುತ್ಕೊಂಡಿದ್ದಾರೆ. ಬಟ್ ನನ್ನ ಪ್ರಕಾರ ಆ್ಯಕ್ಚುಲಿ ಟ್ಯಾಕ್ಟಿಕಲಿ ನಾನು ನೋಡಬೇಕು ಅಂದರೆ ನಾನು ರಾಜಸ್ಥಾನಕ್ಕೆ ಸಪೋರ್ಟ್ ಮಾಡ್ತಿದ್ದೆ. ಬಿಕಾಸ್ ಅವರು ಮೊದಲನೇ ಮ್ಯಾಚಲ್ಲಿ ಏನು ಆಡಿದ್ರು ಓಕೆ, ಅವ್ರು ಡಿಸರ್ವಿಂಗ್ ಆಗಿದ್ರು. ಲಾಸ್ಟ್ ಮೂಮೆಂಟ್ವರೆಗೂ ನರ್ವ್ನ ಇಟ್ಕೊಂಡ್ರು, ಗೆದ್ರು. ಬಟ್ ಅವರು ಇವಾಗ ನಡ್ಕೊತಾರೋ ರೀತಿ ಹೆಂಗಿದೆ ಅಂತಂದರೆ ನಾವು ಫುಲ್ಲು CSK ಫ್ಯಾನ್ಸ್ ಇನ್ನು ಹಂಗೆ ಹಿಂಗೆ ಅಂತೆಲ್ಲ ಆಗ್ತಾ ಇದ್ದಾರೆ. ಸೊ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ, ಉಲ್ಟಾ ಹೊಡೆದು ಹೈದರಾಬಾದ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಹೈದರಾಬಾದ್ ಗೆಲ್ಬೇಕು ಗೈಸ್. ಸೊ ಹೈದರಾಬಾದ್ ಗೆದ್ದು ಲಾಸ್ಟಲ್ಲಿ ಫೈನಲಲ್ಲಿ ಕೋಲ್ಕತ್ತಾ ಗೆಲ್ಲಬೇಕು ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಕೋಲ್ಕತ್ತಾ ಡಿಸರ್ವಿಂಗ್ ಟೀಮೇ. ಬಿಕಾಸ್ ಅವರು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಳ್ಳೊಳ್ಳೆ ಪ್ಲೇಯರ್ಗಳು ಎಲ್ಲ ಕಡೆನೂ ಕೊಯ್ಗೆ ಬಿಡ್ತಾರೆ. ಲೈಕ್ ತೊಗೊಳ್ಳಿ, ನರೈನ್ ತೊಗೊಳ್ಳಿ. ಸೊ ಇದಕ್ಕೂ ಮುಂಚೆ ಫಿಲ್ ಸಾಟ್ ಅವರು ಇದ್ರು. ಅನ್ಫಾರ್ಚುನೇಟ್ಲಿ ಫಿಲ್ ಸಾಟ್ ಅವರು ಇಂಟರ್ನ್ಯಾಷನಲ್ ಡ್ಯೂಟೀಸಿಂದ ಆಚೆ ಹೋಗಿದ್ದಾರೆ IPL ಇಂದ. ಸೊ ಇವಾಗ ಗುರ್ಬಾಜ್ ಅವ್ರು ಸಗದಾಗಿ ಆಡ್ತಾ ಇದ್ದಾರೆ. ಮೊನ್ನೆ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಆಡಿದ್ರು. ಇಂಟೆಂಟ್ನ ತೋರಿಸಿದ್ರು, ನಾನು ಹೊಡಿತೀನಿ ಅಂತ. ಆ್ಯಂಡ್ ಇನ್ನೊಬ್ರು ಯಾರಪ್ಪ ಅಂತಂದರೆ ಶ್ರೇಯಸ್ ಅವರು ಕೂಡ ಫಾರ್ಮಿಗೆ ಬಂದರು. ವೆಂಕಟೇಶ್ ಅಯ್ಯರ್ ಅವರು ಸೂಪರಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಹೋಮ್ ಪಿಚ್ ಕೂಡ ಹೌದು ವೆಂಕಟೇಶ್ ಅಯ್ಯರ್ ಅವ್ರಿಗೆ. ಸೊ ತಮಿಳ್ನಾಡು ಪರವಾಗಿ ಆಡಿದ್ದಾರೆ ಅವರು. ಆ್ಯಂಡ್ ಇನ್ನೊಬ್ರು ಯಾರಪ್ಪ ಅಂತಂದರೆ ನಮ್ಮ ಗ್ರೇಟ್ ರಿಂಕು ಸಿಂಗ್ ಒಬ್ಬರೇ ಈ ಸತಿ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ. ಬಟ್ ನನ್ನ ಪ್ರಕಾರ ಅವ್ರ ಪರ್ಫಾರ್ಮೆನ್ಸ್ ಬರಬೇಕು. ಬಿಕಾಸ್ ಅವರು ಕೂಡ ಇಂಡಿಯನ್ ಸ್ಕ್ವಾಡಲ್ಲಿ ಲೈಕ್ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಅಂದರೆ ಸೆಲೆಕ್ಟ್ ಅಂತಂದರೆ ಮೈನ್ ಸ್ಕ್ವಾಡಲ್ಲಿ ಇಲ್ಲ. ಬಟ್ ಆಸ್ ಅ ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ ಇಟ್ಕೊಂಡಿದ್ದಾರೆ. ಬಟ್ ನನ್ನ ಪ್ರಕಾರ ಅವ್ರು ಬರಬೇಕು ಆ ಫಾರ್ಮ್ಗೆ. ಆ್ಯಂಡ್ ಇನ್ನೊಬ್ರು ಯಾರಪ್ಪ ಅಂತಂದರೆ ದ ಗ್ರೇಟ್ ಸುನಿಲ್ ನಾರಾಯಣ್ ಗುರು. ಸೊ ಸುನಿಲ್ ನಾರಾಯಣ್ ಜೊತೆಗೆ ರಸಲ್ ಹೆಸರು ಹೆಂಗರು ಬಿಡೋಕ್ಕಾಗುತ್ತೆ, ನಾನು ರಸಲ್ ಅವರಿದ್ದಾರೆ. ಸೊ ಅವರು ಕೋಲ್ಕತ್ತಾ ಪರವಾಗಾದರೆ. ಬಟ್ ನಾನು ಇವತ್ತಿನ ಮ್ಯಾಚ್ ಬಗ್ಗೆ ನಾನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ರಾಜಸ್ಥಾನ್ ವರ್ಸಸ್ ಹೈದರಾಬಾದು. ಸೊ ಬೈಸ್ ನನ್ನ ಪ್ರಕಾರ ಹೈದರಾಬಾದ್ ಅವ್ರು ಹೊಡಿಬೇಕು. ಹೈದರಾಬಾದ್ ಅವ್ರು ಹೆಂಗೆ ಹೊಡಿಬೇಕು ಅಂತಂದರೆ ರಾಜಸ್ಥಾನ್ ಅವರು ಮಕ ಮುಚ್ಕೊಂಡು ನೀಟಾಗಿ ಆಚೆ ಕಡೆ ಹೋಗ್ಬಿಡ್ಬೇಕು. ಬಿಕಾಸ್ ನನಗೆ ಅವರು ನಡ್ಕೊಂಡಿದ್ದ ರೀತಿ ನನಗೆ ನಿಜ ಇಷ್ಟ ಆಗ್ತಿಲ್ಲ. ಬಿಕಾಸ್ ನಮ್ಮ ರಾಜಸ್ಥಾನ್ ತುಂಬ ಫೇವ್ರೇಟ್ ಟೀಮೇ. ಟು ಬಿ ಆನೆಸ್ಟ್ ನನಗೆ ಸಂಜು ಸ್ಯಾಮ್ಸನ್ ಅಂದರೆ ಹೆವಿ ಇಷ್ಟ. ಬಿಕಾಸ್ ಅವರ ಆ ಮಂಚಿನ ಕಾಮ್ನೆಸ್ ಇದೆ ಗೊತ್ತಾ. ಸೊ ಅದು ಯಾರಿಗೂ ಬರಲ್ಲ ಆ್ಯಕ್ಚುಲಿ. ಸೊ ನನ್ನ MS ಧೋನಿನೂ ನಾನು ಆ್ಯಕ್ಚುಲಿ ಆ ಥರ ಕಾಮ್ನೆಸ್ ನಾನು ನೋಡಿಲ್ಲ. ಸಂಜು ಸ್ಯಾಮ್ಸನ್ ಈಸ್ ಅ ಬೆಸ್ಟ್ ಗಾಯ್. ಸೊ ಈ ಚೆನ್ನೈ ಅವರು ತುಂಬ ನಾನು ಅಂತ ಆಡ್ತಾ ಇದ್ದಾರಲ್ಲ. ಸೊ ಎನಿವೇಸ್ ಅವ್ರು ಆಡಲಿ, ನಾವೇ ತಾನೇ ಅವ್ರನ್ನ ಹೊಡೆದು ಆಚೆ ಹಾಕಿದ್ದು. ಇವತ್ತು ಗೊತ್ತಾಗುತ್ತೆ. ಸೊ ಚೆನ್ನೈಯಲ್ಲಿ ನಡೀತಾ ಇದೆ ಅಲ್ವ, ರಾಜಸ್ಥಾನ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ನಾನು ರಾಜಸ್ಥಾನ ಸಪೋರ್ಟ್ ಮಾಡಲ್ಲ. ಸೊ ನಾನು ಆ್ಯಕ್ಚುಲಿ ಹೈದರಾಬಾದ್ ಸಪೋರ್ಟ್ ಮಾಡ್ತೀನಿ. ಬಯಸ್ಸಾಗಿ ಮಾತಾಡಬಾರ್ದು ಆ್ಯಕ್ಚುಲಿ ನಾನು. ಬಟ್ ಎನಿವೇಸ್ ನನಗೆ ಅವ್ರು ನಡ್ಕೊತಾರೋ ರೀತಿ ಸರಿ ಆಗ್ತಲ್ಲ. ಎಸ್ಪೆಷಲಿ ಅಂಬಾಟಿ ರೈಡು ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಂಬಾಟಿ ರೈಡು ಬಗ್ಗೆ ನನಗೆ ಒಂದು ಸ್ವಲ್ಪ ಒಂದು ಗಿಲ್ಟ್ ಫೀಲ್ ಇತ್ತು. 2015 ವರ್ಲ್ಡ್ ಕಪ್ ಏನು ನಡೀತೋ ಅದರಲ್ಲಿ ವಿಜಯ್ ಶಂಕರ್ ಜಾಗದಲ್ಲಿ ಅಂಬಾಟಿ ರೈಡ್ ಆಡಿಸ್ಬೇಕಾಗಿತ್ತು ಅಂತ ಅನ್ನಿಸ್ತು. ಬಟ್ ಅಂಬಾಟಿ ರೈಡು ಒಂಥರ ತುಂಬ ಇನ್ಸ್ಟಾಗ್ರಾಮಲ್ಲಿ ಇವಾಗ ತುಂಬ ಸ್ಕ್ರೋಲ್ ಆಗ್ತಾಯಿದೆ. ಆ ಮನುಷ್ಯ ಸುಮ್ಮನೆ ಜಗಳ ಆಡೋಕೆ ಹೋಗೋದು, ಒಂಥರ ಅಗ್ರೆಷನ್ ತೋರಿಸ್ತಾ ಇರೋದು ಆ್ಯಂಡ್ ಅನ್ನೆಸರಿ ಆ್ಯಟಿಟ್ಯೂಡ್ ಅಂತ ಅನ್ನಿಸ್ತಾ ಇದೆ. ಸೊ ಅದು ಕಂಡು ಬರ್ತಿರೋ ರೀತಿ ನೋಡ್ತಾ ಇದ್ರೆ ನನಗೆ ಆ್ಯಕ್ಚುಲಿ ವಿಜಯ್ ಶಂಕರ್ ಸೆಲೆಕ್ಟ್ ಆಗಿದ್ದೆ ಒಂಥರ ಸೂಪರ್ ಅಂತ ಅನ್ನಿಸ್ತಾ ಇದೆ ಇವಾಗ. ಓಕೆ, ಒಂದು ವರ್ಲ್ಡ್ ಕಪ್ ಕಾಸ್ಟ್ ಆಯಿತು ನಮ್ಗೆ ಎನಿವೇಸ್. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ವ್ಯಕ್ತಿತ್ವನೂ ಇಂಪಾರ್ಟೆಂಟ್ ಆಗುತ್ತೆ. ವಿರಾಟ್ ಕೊಹ್ಲಿ ಅವ್ರ ವ್ಯಕ್ತಿತ್ವ ಆಚೆ ಕಡೆ ತುಂಬ ಚೆನ್ನಾಗಿದೆ. ಹೌದು ಗ್ರೌಂಡಲ್ಲಿ ಅವ್ರ ಅಗ್ರೆಷನ್ ತೋರಿಸ್ತಾರೆ. ಅವ್ರ ವೇ ಆಫ್ ಕ್ರಿಕೆಟೇ ಆ ಥರ ಆಡ್ತಾ ಇದ್ದಾರೆ. ಈಗ ಸಚಿನ್ ತೆಂಡೂಲ್ಕರ್ನ ವಿರಾಟ್ ಕೊಹ್ಲಿ ಮಾಡೋಕ್ಕಾಗಲ್ಲ, ಇಲ್ಲ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ನ ಮಾಡೋಕ್ಕಾಗಲ್ಲ. ಎನಿವೇಸ್ ಧೋನಿ ಮಾತ್ರ ತೋರಿಸ್ತಾರೆ ಅಗ್ರೆಷನ್ನು. ಕ್ಯಾಪ್ಟನ್ ಕೂಲ್ ಅಗ್ರೆಷನು ಅಂತ ತೋರಿಸ್ತಾರೆ. ಯಾಕೆ ವಿರಾಟ್ ಕೊಹ್ಲಿ ಕೂಲ್ ಅಲ್ಲ ಗುರು. ಅವರು ಟಿಕ್ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ. ಅವ್ರು ಬರ್ತಾರೋ ಗೇಮೇ ಒಂದೇ ರೀತಿಯೇ ಅಗ್ರೆಷನಲ್ಲಿ ಆಡ್ತಾ ಇದ್ದಾರೆ. ಬಟ್ ಈ CSK ಫ್ಯಾನ್ಸ್ಗೆ ಅದೇನು ಏನೋ ಗೊತ್ತಿಲ್ಲ. ಬಟ್ ಎನಿವೇಸ್ ಗೈಸ್, ನಿಮ್ಗೆ ಅನ್ನಿಸ್ತು ಅಂಬಾಟಿ ರೈಡ್ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವ್ರು ಮಾತಾಡ್ತಿರೋದು ಸರಿನಾ ತಪ್ಪಾ ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾರೆ. ಅಂಟಿಲ್ ದೆನ್.